ದೇಶದ್ರೋಹಿಗಳ ವಿರುದ್ಧವಾಗಿ ಪ್ರಜಾಸತ್ತಾತ್ಮಕವಾಗಿ ಗೆದ್ದಂತ ಜನಪ್ರತಿನಿಧಿಗಳ ಮೇಲೆ ಮಾಡ್ತಿರ್ತಕ್ಕಂಥ ಹಲ್ಲೆಯನ್ನ ವಿರೋಧಿಸಿ ಇವತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಹೆಬ್ಬಾಕ ರವಿಶಂಕರ್ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಂತ ಹೆಬ್ಬಾಕ ರವಿಶಂಕರ್ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ನಮ್ಮ ರಾಜ್ಯ ನಾಯಕರಾದಂತ ಬ್ಯಾಟರಂಗೇಗೌಡ್ರೆ, ಬೇಗಮೂರ್ತಿರವರೇ, ನಗರಾಧ್ಯಕ್ಷರಾದಂತ ಧನುಷ್ ಅವರೇ, ತುಮಕೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮೋರ್ಚಾದ ಅಧ್ಯಕ್ಷರೇ, ಆತ್ಮೀಯ ಬಂಧುಗಳೇ, ಇಷ್ಟೊಂದು ಕೂಡ ಬ್ಯಾಟರಂಗೇಗೌಡರು ಇವತ್ತಿನ ಪ್ರತಿಭಟನೆ ಉದ್ದೇಶವನ್ನ ಅತ್ಯಂತ ಯಶಸ್ವಿಯಾಗಿ ಹೇಳಿದ್ದಾರೆ. ನಾನಾದ್ರೂ ಕೂಡ ಹೇಳಬೇಕು ಅಂದ್ರೆ, ಕಳೆದ 3 ದಿವಸದಿಂದ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡ್ತಿರುವಂತ ಘಟನೆಗಳು ನೋಡಿದ್ರೆ, ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ ದೇಶದಲ್ಲಿ ಜನರ ಓಟನ್ನ ಗಳಿಸಿ ಜನರ ಮನ್ನಣೆ ಗಳಿಸಿದಂತ ಸರ್ಕಾರದ ವಿರುದ್ಧ ಇವರು ಯೋಗ್ಯತೆಗೆ ದೇಶದಲ್ಲಿ ಎಲ್ಲ ಕಡೆ ಸಾಧಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಎಲ್ಲೋ ಒಂದು 5% ವಿದ್ಯಾರ್ಥಿಗಳನ್ನ ತೋರಿಸಿ ಎಲ್ಲಾ ಗೂಂಡಾಗಳು ದೇಶವನ್ನ ತುಗಡ ಮಾಡದಿರ್ತಕ್ಕಂಥ ಗ್ಯಾಂಗ್ ಅನ್ನ ಇಟ್ಕೊಂಡು ಇವತ್ತು ಒಬ್ಬ ಅಭಿಷೇಕ್ ದೀಪ್ತಿ ಅಂತ ಅವರ ಹಿನ್ನೆಲೆ ಇನ್ನು ಮುಂದೆ ಬರ್ತದೆ, ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಮಾಡ್ಕೊಂಡು ದೇಶದಲ್ಲಿ ಅಭದ್ರತೆಯನ್ನು ಮಾಡ್ತಿರುವಂತ ಪಾರ್ಟಿಗೆ ಇವತ್ತು ಅವರು ಸಪೋರ್ಟ್ ಮಾಡ್ಕೊಂಡು ನೀಟ್ ಅಂತ ಒಂದು ಎಕ್ಸಾಮ್ ನಲ್ಲಿ ಎಲ್ಲಾ ಲೋಪಗಳು ಎಲ್ಲಾ ಕಡೆನೂ ಆಗಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಲೋಪಗಳಾಗಿದೆ. ಹಂಗಂದಾಗ ಏನು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರ? ಸಿಸ್ಟಮ್ ಅಲ್ಲಿ ಆಗಿದೆ. ಅದನ್ನ ಸರಿಪಡಿಸೋದಕ್ಕೆ ಇವತ್ತೇನೆಲ್ಲ ವ್ಯವಸ್ಥೆ ಮಾಡಬೇಕು, ನರೇಂದ್ರ ಮೋದಿ ಅವರು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸು ಇವತ್ತು ನೀಟ್ ಅನ್ನ ಓವರ್ಸಿ ಮಾಡ್ತಿದ್ದಾರೆ. ಇಷ್ಟೆಲ್ಲದರ ಮಧ್ಯನೂ ಕೂಡ ದೇಶದಲ್ಲಿ ಅಭದ್ರತೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಇದನ್ನ ನಾಮವನ್ನ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ವಿದ್ಯಾರ್ಥಿಗಳ ಮುಖ ತೋರಿಸಿಕೊಂಡು ದಂಗೆ ಎದುರಿಸಿಕೊಂಡಿರುತ್ತೆ. ಖಂಡಿತವಾಗಿಯೂ ಎಲ್ಲವೂ ಆತಂಕಕಾರಿ ಬೆಳವಣಿಗೆ ಅಂತ ನಾವಾದ್ರೂ ಕೂಡ ಭಾವಿಸ್ತಾ, ಅದನ್ನ ಪ್ರಧಾನಮಂತ್ರಿಯವರ ಮನೆ ಮುಂದೆ ಹೋಗಿ ಏನು ಪ್ರತಿಭಟನೆ ಮಾಡಕ್ಕೆ ಹೊರಟು ಅದನ್ನ ವಿರೋಧಿಸಿ ನಮ್ಮ ಪಕ್ಷದ ನಾಯಕರು ನಿನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಕೂಡ ಡೆಮಾಕ್ರೆಟಿಕ್ ವ್ಯಾಲ್ಯೂನಲ್ಲಿ ಅವರ ಮೇಲೆ ಮೊಟ್ಟೆ ಎಸೆತ ದೊಣ್ಣೆ ಹೊಡೆತ ಮಾಡ್ತಿರ್ತಕ್ಕಂಥದ್ದು ಇದೆಲ್ಲ ಒಂದ್ ಕಡೆ ನೋಡ್ರೆ ದೊಡ್ಡ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರು ಈ ದೇಶ ದ್ರೋಹಿಗಳನ್ನ ಇಟ್ಕೊಂಡು ಮಾಡಕ್ ಹೊರಟಿರ್ತಕ್ಕಂಥದ್ದು. ಖಂಡಿತವಾಗಿಯೂ ಅದು ಸಕ್ಸಸ್ ಆಗಲ್ಲ. ಇವತ್ತು ದೇಶದ ಜನತೆ ಬಿಜೆಪಿಗೆ ವೋಟ್ ಹಾಕಿ ದೇಶದಲ್ಲಿ 12 ವರ್ಷ ಇವತ್ತು ರಾಜ್ಯವನ್ನ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲೇ ಎಲ್ಲಾ ಕಡೆನೂ ಕೂಡ ಅಭದ್ರತೆ ಕಾಡ್ತಾ ಇದೆ. ಉಕ್ರೇನ್ ಇರ್ಬೋದು, ಯುರೋಪ್ ಇರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಎಲ್ಲರ ಮಧ್ಯೆ ನರೇಂದ್ರ ಮೋದಿ ಅವರ ಒಂದು ಸುಭದ್ರ ಒಂದು ನಾಯಕತ್ವದಲ್ಲಿ ಭಾರತ ದೇಶ ಸುಭದ್ರವಾಗಿದೆ. ಬೇರೆ ದೇಶಗಳು ತಮಗೆ ಗೊತ್ತಿರಲಿ, ಇದು ಫಾರಿನ್ ಆಂಗಲ್ ಇದೆ. ಈ ಎಲ್ಲ ಪ್ರತಿಭಟನೆಗಳ ಹಿಂದೆ ವಿದೇಶಿ ಷಡ್ಯಂತ್ರಗಳ ಒಂದು ಆಂಗಲ್ ಇದೆ. ಇವತ್ತು BBC ನಲ್ಲಿ ನಾವು ನೋಡಬಹುದು, ಕರ್ನಾಟಕದಲ್ಲಿ ಆಗುವಂತ ಒಂದು ಘಟನೆ, ದೇಶದಲ್ಲಿ ಆಗ್ತಿರೋ ಘಟನೆ BBC ಚಿತ್ರಿಸ್ತಾ ಇದೆ. ಫಾರಿನ್ ಕಾಂಟ್ರಿಬ್ಯೂಷನ್ ನ ಏನಕ್ಕೆ ಇವತ್ತು ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ, ಅವರೆಲ್ಲ ಬಂದ್ ಮಾಡ್ತಿರೋದು ನಮ್ಮ ದೇಶದಲ್ಲಿ ಅಭದ್ರತೆ ಮಾಡೋದಕ್ಕೆ, ದೇಶವನ್ನು ಹೊಡೆಯೋದಕ್ಕೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರನ್ನು ನೋಡೋದಕ್ಕೆ ಸಹಿಸಕ್ಕಾಗಲಿಲ್ಲ, ಜನ ಓಟ್ ಹಾಕ್ತಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ನೀಟ್ನಲ್ಲಿ ಆದಂತ ಅಚಾತುರ್ಯ ಅದು ಏನಾಗಿದೆ, ನಾವು ಇವತ್ತು ವಿದ್ಯಾರ್ಥಿಗಳ ಪರ ಇದ್ದೇವೆ. ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಏನು ತೊಂದರೆ ಆಗಿದೆ ಅದಕ್ಕೆ ನಾವು ಪರವಾಗಿದ್ದೇವೆ. ಆದ್ರೆ ಆ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಗೂಂಡಾಗಳು, ರೌಡಿಗಳು ಎಲ್ಲರೂ ಕೂಡ ಬೀದಿಗಿಳಿದು ದೇಶದ ಒಂದು ಅತ್ಯುನ್ನತ ಡೆಮಾಕ್ರೆಟಿಕ್ ಒಂದು ಬಾಡಿ ಪಾರ್ಲಿಮೆಂಟ್ಗೆ ನುಗ್ಗುವಂತ ಕೆಲಸ, ಪ್ರಧಾನಮಂತ್ರಿ ನುಗ್ಗುವಂತ ಕೆಲಸ ಮನೆಗೆ ಇವರು ಅಕ್ಕಪಕ್ಕದ ನೇಪಾಳ, ಶ್ರೀಲಂಕಾ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಖಂಡಿತವಾಗಿ ನೀವು ಪ್ರಾಣಿಗಳು ಕೂಡ ನೀವೇನು ಮಾಡಕ್ಕಾಗಲ್ಲ. ಎಲ್ಲ ಒಂದು 10,000 ಜನ ಗೂಂಡಾಗಳನ್ನ ಕರ್ಕೊಂಡ್ಬಂದು ಒಂದು 500 ಜನ ವಿದ್ಯಾರ್ಥಿಗಳನ್ನ, ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ನಿಲ್ಲಿಸಿ ನೀವು ಮಾಡಕ್ಕೆ ಏನಾದ್ರು ಹೋದ್ರೆ ಖಂಡಿತವಾಗಿಯೂ ದೇಶ ಒಪ್ಪಲ್ಲ. ನಿಮ್ಗೆ ತಾಕತ್ತಿದ್ರೆ ವೋಟ್ ಹಾಕ್ಸ್ಕೊಂಡು ಎಲೆಕ್ಷನ್ ಬರ್ತಾನೆ ಗೆದ್ಬಂದ್ ನೋಡಿ. ದೇಶದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ರೀತಿ ಬ್ಯಾಕ್ ಗ್ರೌಂಡ್ ಇಂದ ಹೋಗೋದಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಇದೊಂದೆಲ್ಲ ಅವಕಾಶ ಉಪಯೋಗಿಸಿಕೊಂಡು ಈ ರೀತಿ ದೇಶವನ್ನ ಯಾವುದೋ ಒಂದು ದಾರಿ ತಪ್ಪಿಸಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ನಾನು ಹೇಳಿದೆ, ಭಾರತ ದೇಶ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಭದ್ರವಾಗಿದೆ. ಇವತ್ತು ಬ್ರಿಟನ್ ಅಂತ ನಮ್ಮ ನಾಡದಂತ ದೊಡ್ಡ ದೇಶ ಕಳೆದ 10 ವರ್ಷದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳು ಬಂದಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ನಾವು ನೋಡಕ್ ಹೋಗಲ್ಲ ಬ್ರಿಟನ್ ನಲ್ಲಿ 8 ಜನ ಪ್ರಧಾನಮಂತ್ರಿ ಅಂತ. ನಿನ್ನೆ ಒಬ್ಬ ಹೊಸದಾಗವನಲ್ಲಿ ಕಳೆದ 10 ವರ್ಷದಲ್ಲಿ 7 ಮಂದಿ ಪ್ರಧಾನಮಂತ್ರಿಗಳು 10 ವರ್ಷದಲ್ಲಿ ಬ್ರಿಟಿಷ್ ಅಂತ ಏನು ಇಡೀ ವಿಶ್ವವನ್ನೇ ಕಾಲೋನಿ ಮಾಡಿದಂತ ಬ್ರಿಟಿಷ್ ಕಳೆದ 10 ವರ್ಷದಲ್ಲಿ 7 ಜನ ಪ್ರಧಾನ
ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಬೇರೆ ದೇಶಗಳಿಗೆ. ಆದ್ರಿಂದ ಭಾರತ ದೇಶದಲ್ಲಿ ಅಭದ್ರತೆ ಮೂಡಿಸಲಿಕ್ಕೆ ಇವೆಲ್ಲವೂ ಕೂಡ ಬಾಹ್ಯ ಒಂದು ಮೂಲಗಳಿಂದಲೂ ಕೂಡ ಇವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಈ ಒಂದು ದೇಶ ಹೊಡೆಯುವಂತ ತುಕಡೆ ಗ್ಯಾಂಗ್ಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ನಾಚಿಕೆ ಆಗ್ಬೇಕು. ಅವರು ದೇಶವನ್ನ ಪ್ರಾಮಾಣಿಕವಾಗಿ ಜನರ ಮನವೊಲಿಸಿ ಇವತ್ತು ಅಧಿಕಾರಕ್ಕೆ ಬರ್ಬೇಕು. ಅದು ಬಿಟ್ಟು ಬಾಹ್ಯ ಶಕ್ತಿಗಳನ್ನ ದೇಶ ತುಕಡ ಮಾಡುವಂತ ಗ್ಯಾಂಗ್ಗಳನ್ನ ಇಟ್ಕೊಂಡು ಬರೇ ಪ್ರತಿಯೊಬ್ಬರು ಮಾತೆತ್ತು ಹೆಜ್ಜೆಗೂ ಕೂಡ ಮೈನಾರಿಟಿಗಳನ್ನ ತುಷ್ಟೀಕರಣದ ಒಂದು ಏನು ಅವರ ಒಂದು ಪಾಲಿಸಿಗಳನ್ನ ಇಟ್ಕೊಂಡು ದೇಶದಲ್ಲಿ ಹರಾಜಾಗಿದ್ದಾರೆ. ಎಲ್ಲೋ ಕರ್ನಾಟಕದಲ್ಲೊಂದು ಯಾವುದೋ ಸಣ್ಣ ಪುಟ್ಟ ನಾವು ಮಾಡಿದಂತ ತಪ್ಪಿಗೆ ಅವರು ಅಧಿಕಾರದಲ್ಲಿ ಇದ್ದಾರೆ ಕರ್ನಾಟಕ ಮತ್ತು ಕೇರಳ ಇನ್ನೊಂದು 2-3 ರಾಜ್ಯದಲ್ಲಿ. ಆದ್ರಿಂದ ನಾವು ಜನತೆಗೆ ಹೇಳೋದಿಷ್ಟೇ, ದಯವಿಟ್ಟು ಏನು ಇಲ್ಲಿ ವಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇವರು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಎಲ್ಲ ದೇಶವನ್ನು ಹೊಡೆಯುವಂತ ಎಲ್ಲ ದೇಶ ವಿದ್ರೋಹಕ ಶಕ್ತಿಗಳನ್ನ ಇಟ್ಕೊಂಡು ದೇಶವನ್ನು ಅಭದ್ರತೆ ಮಾಡ್ತಿದ್ದಾರೆ. ಭಾರತ ದೇಶ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಸುಭದ್ರವಾಗಿದೆ. ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ಕೂಡ ಕ್ರೈಸಿಸ್ ಇದ್ರೂ ಕೂಡ ನಮ್ಮ ದೇಶ ಇವತ್ತು ಶಾಂತಿಯುತವಾಗಿ ಜನತೆಗೆ ತೊಂದರೆಯಿಂದ ಇವತ್ತು ಭದ್ರವಾಗಿದೆ. ಆದ್ರಿಂದ ಈ ವಿರೋಧ ಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಮತ್ತು ಅವರೆಲ್ಲ ಏನು ಇಂಡಿಯಾ ಅಲಯನ್ಸ್ ಮಾಡ್ತಿರ್ತಕ್ಕಂಥ ಆಪಾದನೆಗಳು ಸತ್ಯಕ್ಕೆ ದೂರ, ಚರ್ಚೆಗೆ ಬರ್ತಿಲ್ಲ. ಇವರು ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ಏನ್ ಮಾಡ್ಬೇಕು, ಚರ್ಚೆ ಮಾಡ್ಬೇಕು. ಕಿರಣ್ ರಿಜಿಜು ಹೇಳ್ತಿದ್ದಾರೆ ಚರ್ಚೆಗೆ ಬನ್ನಿ ಅಂದ್ರೂ ಕೂಡ ಬರ್ತಿಲ್ಲ. ಆದ್ರಿಂದ ಏನು ವಿಪಕ್ಷಗಳ ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಜನತಾ ಪಾರ್ಟಿಯ ನೇತೃತ್ವದ ಏನು ಒಂದು ಪ್ರತಿಭಟನೆ ದೇಶ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ, ಇದು ಸಕ್ಸಸ್ ಆಗಲ್ಲ. ನೀವು ಮೊಟ್ಟೆ ಹೊಡೀರಿ, ಮತ್ತೊಂದು ಮಾಡಿ ಪ್ರಧಾನಮಂತ್ರಿಗಳ ಮನೆಯನ್ನೇ ಲಗ್ಗೆ ಇಡಕ್ ಹೋಗಿ ಶ್ರೀಲಂಕಾ ಮಾಡ್ತೀವಿ ಅಂತ ನೀವು ಕನಸಲ್ಲಿ ಇಟ್ಕೊಂಡ್ರೆ ಶ್ರೀಲಂಕಾ, ನೇಪಾಳ ಖಂಡಿತವಾಗಿ ನಮ್ಮ ದೇಶದಲ್ಲಿ ಆಗಲ್ಲ. ಜನ ಇವತ್ತು ಬುದ್ಧಿವಂತರಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ನಾನು ನೋಡಿದ್ರೆ ಕಳೆದ ಸ್ವಾತಂತ್ರ್ಯದ ನಂತರ ನಮ್ಮ ಆ ರೀತಿಯ ವ್ಯವಸ್ಥೆಯನ್ನ ಭಾರತ ದೇಶದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಏನು ಷಡ್ಯಂತ್ರವನ್ನ ಮಾಡಿ ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು, ಕೆಲವು ನಕಲಿ ವಿದ್ಯಾರ್ಥಿಗಳನ್ನ, ಗೂಂಡಾಗಳನ್ನ ಮುಂದೆ ಇಟ್ಕೊಂಡು ಪ್ರಧಾನಮಂತ್ರಿಗಳ ಮನೆ ಮುಂದೆ ಮಾಡ್ತಿರ್ತಕ್ಕಂಥ ಧರಣಿಯನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉಗ್ರವಾಗಿ ಖಂಡಿಸ್ತಾರೆ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನರೇಂದ್ರ ಮೋದಿ ಅವರಿಗೆ ಪ್ರಪಂಚಾದ್ಯಂತ ಏನು ಇವತ್ತು ಒಳ್ಳೆಯ ಹೆಸರು ಬರ್ತಾ ಇದೆ, ಅದನ್ನ ಸಹಿಸಕ್ಕಾಗದಲ್ಲಿ ಹತಾಶರಾಗಿ ಈ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನ ತಪ್ಪಿಸಬೇಕು ಅಂತಕ್ಕಂಥ ಕಾರಣದಿಂದ ಮತ್ತೆ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ ಅನ್ನ, ರೆಗ್ಯುಲೇಷನ್ ಆಕ್ಟ್ ಅನ್ನ ಜಾರಿಗೆ ತರೋದಕ್ಕೆ ಹೊರಟಿರ್ತಕ್ಕಂಥ ಮೋದಿ ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ಷಡ್ಯಂತ್ರವನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ. ತುಮಕೂರು ಜಿಲ್ಲೆಯ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತುಮಕೂರಿನ ಜನಪ್ರಿಯ ಶಾಸಕರಾದಂತಹ ಜ್ಯೋತಿರಾವ್ 3 ದಿನದಿಂದ ಈ ಹೈಡ್ರಾಮವನ್ನು ನೋಡ್ತಾ ಇದ್ದಾರೆ. ಯಾರು ನೀಟ್ ಪರೀಕ್ಷೆ ಬರೆದಂತ ಒಂದು 10%, 12% ವಿದ್ಯಾರ್ಥಿಗಳು ಕೂಡ ಒಂದು ಹೋರಾಟದಲ್ಲಿ ಇರಲಿಲ್ಲ. ನೀಟ್ ಬರೀಬೇಕು ಅಂದ್ರೆ ಅವನು ಪ್ರತಿಭಾವಂತ ವಿದ್ಯಾರ್ಥಿನೇ ಆಗಿರ್ತಾನೆ. ಅವನು ಹೋಗಿ ಇವ್ರ ಹತ್ರ ಗುಂಡಾಗಿರಿ ಮಾಡ್ತಾರೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ತರ ಗಲಭೆಗಳನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಕೆಟ್ಟ ಹೆಸರು ತರಬೇಕು. ಈಗಾಗಲೇ ಜನ ಅವ್ರನ್ನ ದೂರ ಇಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಅಷ್ಟೇ ಅವರು ಆಡಳಿತ ಮಾಡ್ತಿದ್ದಾರೆ, ನಮ್ಮ ಕರ್ನಾಟಕನೂ ಸೇರಿ. ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ರಿಜೆಕ್ಟ್ ಮಾಡಿ ಭಾರತ ದೇಶದಲ್ಲಿ ಬಹಳ ವರ್ಷಗಳೇ ಆಯ್ತು. ಅಂತ ಸಂದರ್ಭದಲ್ಲಿ ಏನಾದರೂ ಮಾಡಿ ಮೋದಿ ಅವರ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಪಾರ್ಲಿಮೆಂಟ್ ನಡೆಯೋಕೆ ಸ್ಟಾರ್ಟ್ ಆದಂತ ಈ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗಾಯಿತು ಪಾರ್ಲಿಮೆಂಟ್ ಒಳಗಡೆ. ಅದನ್ನ ಬಿಟ್ಟು ರಾಜಕೀಯಕ್ಕೋಸ್ಕರ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಅವ್ರ ಭವಿಷ್ಯದ ಜೊತೆನೂ ಕೂಡ ಆಟ ಆಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ನಿಲುವನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಖಂಡಿಸ್ತೇವೆ. ಈಗಾಗಲೇ ಜ್ಯೋತಿ ಗಣೇಶ್ ಅವರು ಹೇಳಿದಾಗೆ ಇದರ ಹಿಂದೆ ಬೇರೆ ದೇಶದ ಷಡ್ಯಂತ್ರನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ಮಾಧ್ಯಮಗಳು, ಕೆಲವು ಟಿವಿನವರು ಬಿತ್ತರಿಸ್ತಾ ಇದ್ದಾರೆ. ಸೊ ಅಲ್ಲಿ ನಮ್ಮಲ್ಲಿ ಅರಾಜಕತೆ ಮೂಡಿಸಬೇಕು, ನಮ್ಮಲ್ಲಿ ಏನು ಇವಾಗ ಶ್ರೀಲಂಕಾ, ನೇಪಾಳ ಈ ತರ ಮಾಡಿದ್ದಾರೆ, ಫೈನಾನ್ಷಿಯಲಿ ಅವ್ರನ್ನ ವೀಕ್ ಮಾಡಿದ್ದಾರೆ, ಅದನ್ನೇ ಕೂಡ ಭಾರತ ದೇಶದಲ್ಲಿ ಮಾಡಬೇಕು ಅಂತಕ್ಕಂಥ ವ್ಯವಸ್ಥಿತವಾದ ಒಂದು ಪಿತೂರಿಯನ್ನ ಈ ಕಾಂಗ್ರೆಸ್ ಪಕ್ಷ ಸಪೋರ್ಟಿವ್ ಆಗಿ ಮಾಡ್ತಾ ಇದೆ. ಇದನ್ನೆಲ್ಲ ಖಂಡಿಸಿ ಇವತ್ತು ಮೆಡಿಕಲ್ ಸೀಟ್ಗಳು ಕೂಡ 55,000 ಇದ್ದಿದ್ದ ಮೆಡಿಕಲ್ ಸೀಟನ್ನ 1.5 ಲಕ್ಷ ಚಿಲ್ಲರೆಗೆ ಏರಿಸ್ತು. IIMಗಳ ಸಂಖ್ಯೆ ಜಾಸ್ತಿ ಮಾಡ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನೀವು ನೋಡ್ತಾ ಇದ್ದೀವಿ. ಅದು ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅಂತ. ಏರ್ಪೋರ್ಟ್ಗಳಾಯ್ತು, ರೈಲ್ವೆ ಸ್ಟೇಷನ್ಗಳಾಯ್ತು, ಎಲ್ಲಾ ವರ್ಗದ ಜನಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ಈ ಒಂದು ಆಡಳಿತ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಬೇರೆ ದಾರಿ ಇಲ್ಲದಲ್ಲೇ ಹತಾಶರಾಗಿ ಈ ಒಂದು ಗೂಂಡಾ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡ್ತಿದ್ದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಾರೆ. ಏನನ್ನೇ ರಾಜ್ಯದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರುಗಳು ಹೋದಂತ ಸಂದರ್ಭ, ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ಎಸೆಯೋದ್ರ ಮೂಲಕ ಜನಪ್ರತಿನಿಧಿಗಳಿಗೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ನಾಗರಿಕರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಇನ್ಸ್ಟಿಟ್ಯೂಷನ್ ಇದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಇರ್ಬೋದು, ಅವರ ಇಂಡಿಯಾ ಅಲಯನ್ಸ್ ಅವರ ಒಂದು ನಡತೆ. ಯಾಕಂದರೆ ಒಂದು ದೇಶದಲ್ಲಿ ಯಾವ ರೀತಿ ಅಪೋಸ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕ್ ಇದೆ. ನಾವು ವಿಧಾನಸೌಧ ಮುಖ್ಯ ಹಾಕೋಕ್ಕಾಗ್ತದೆ, ಏನಾರು ನನಗೆ ಬೇಜಾರಾಯಿತು. ಗಾಂಧಿ ಪ್ರತಿಮೆ ಇದೆ, MLA ಅಲ್ಲಿ ಬಿಡ್ತಾರೆ. ವಿಧಾನಸೌಧ ಪಕ್ಕದಲ್ಲಿರುವಂಥ ಫ್ರೀಡಮ್ ಪಾರ್ಕ್ನಲ್ಲಿ ವಾರಗಟ್ಟಲೆ ಕೂತ್ಕೋಬೋದು. ಡೆಲ್ಲಿನಲ್ಲೂ ಕೂಡ ಜನತಾ ಪಾರ್ಟಿ ಇದೆ. ಆದರೆ ಇವರು ವ್ಯವಸ್ಥಿತವಾಗಿ ದೇಶನ ಅಸ್ಥಿರಗೊಳಿಸೋಕ್ಕೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಹಿನ್ನೆಲೆ ಬರುತ್ತೆ. ಏನೆಲ್ಲ ಅವ್ರು ಯಾರ್ಯಾರು ಬ್ಯಾಕಪ್ ಇದೆ ಅಂತ ಹೇಳ್ತೀವಿ, ಎಲ್ಲ ವಿದ್ರೋಹಕ ಶಕ್ತಿಗಳು, ದೇಶದ ತುಕಡೆ ಜಾಗ ಏನು ಹೇಳ್ತೀವಿ, ಇವರೆಲ್ಲರೂ ಕೂಡ ಸೇರಿಕೊಂಡು ನರೇಂದ್ರ ಮೋದಿಯವರಿಗೆ ಕಪ್ಪು ಮಸಿ ಬರೆಯೋದಕ್ಕೆ ಈ ಒಂದು ಹೋರಾಟನ ದೇಶದ ಜನತೆಯ ಒಂದು ದಾರಿ ತಪ್ಪಿಸೋದಕ್ಕೆ ಹೊರಟಿದ್ದಾರೆ. ಅದನ್ನು ಖಂಡಿಸಿ ಏನು ನೆನ್ನೆನೂ ಕೂಡ ನಮ್ಮ ಪಕ್ಷದ ಮುಖಂಡರು ಮಾಡಕ್ಕೆ ಹೋದರು ಆ ಒಂದು ಪ್ರತಿಭಟನೆ ಅವರಿಗೆ ಮೊಟ್ಟೆ ಎಸೆಯೋದು. ಇದು ಪ್ರಜಾಪ್ರಭುತ್ವ. ಇವರು ಓಟ್ ಹಾಕ್ಸ್ಕೊಂಡು ಬರಬೇಕು. ಇವರು ಎಲೆಕ್ಟೆಡ್ ಗೌರ್ಮೆಂಟ್ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕವಾಗಿ ಗ್ಯಾರಂಟಿ ಮಾಡಲಿಲ್ಲ. ಅವರು ಇರುವಂಥ ಪೂರ್ಣವಾಗಿ ತಮ್ಮ ಜೀವನವನ್ನು ದೇಶದ ಒಂದು ಅಭಿವೃದ್ಧಿಗೆ, ಭದ್ರತೆಗೆ ಒಂದು ಸುವರ್ಣಯುಗ ನರೇಂದ್ರ ಮೋದಿ ಅವರನ್ನು ನಮಗೆಲ್ಲ ನೋಡ್ತಿದ್ದೀವಿ. ನಾನು ಯಾಕಂದರೆ ಸುಮ್ಮನೆ ನಮ್ಮ ಪಕ್ಷದವರು ಅಂತ ನಾನು ಹೇಳೋದಲ್ಲ. ಮೋದಿಯವರ ನೇತೃತ್ವದಲ್ಲಿ ಆತ್ಮಸಾಕ್ಷಿಯಿಂದ ಪ್ರತಿಯೊಬ್ಬರು ನೋಡ್ತೀವಿ ಭಾರತ ದೇಶ ಯಾವ ರೀತಿ ಸುಭದ್ರವಾಗಿದೆಯೋ. ಸುಭದ್ರ ಅಂದರೆ ಬರೀ ಏನೋ ಅವರ ಅಕ್ಕಿ ಕೊಟ್ಬಿಟ್ಟು ಅನ್ನ ಭಾಗ್ಯ ಕೊಟ್ಟರೆ ಸುಭದ್ರ. ಇವತ್ತು ನಾವು ಭಾರತ ದೇಶ ಕೇವಲ ಭಾರತ ದೇಶದ ಒಳಗೆಲ್ಲ ನಮ್ಮ ಇಡೀ ವಿಶ್ವದಲ್ಲಿ ಅಲ್ಲೆಲ್ಲ ಒಂದು ಇರಾನ್ ವಾರ ಆದರೆ ನಮಗೆ ಎಫೆಕ್ಟ್. ಇಲ್ಲಿರುವಂಥ ಓಟ್ರುಗಳೆಲ್ಲ ಮುಖ್ಯ. ಆದ್ದರಿಂದ ಎಲ್ಲದರ ಮಧ್ಯೆನೂ ಕೂಡ ಭಾರತ ದೇಶ ಇವತ್ತು ಸ್ಟೇಬಲ್ ಆಗಿದೆ. ಸಣ್ಣ ಪುಟ್ಟ ಓಕೆ ರೈಸ್ ಆಯಿತು, ಮತ್ತೊಂದು ಆಯಿತು. ಇದ್ರ ಮಧ್ಯೆ ನರೇಂದ್ರ ಮೋದಿಯವರ ಮುಖಕ್ಕೆ ಕಪ್ಪು ಮಸಿ ಬರೆಯೋದಕ್ಕೆ ಇವತ್ತು ಈ ಒಂದು ವಿದ್ಯಾರ್ಥಿಗಳನ್ನು ನೀಟಿನ ಒಂದು ಏನು ಪೇಪರ್ ಲೀಕ್ ಆಗಿತ್ತು ಅದನ್ನು ಮುಂದೆ ಇಟ್ಕೊಂಡು ಇವರು ಚರ್ಚೆ ಬರೋದಕ್ಕೆ ರೆಡಿ ಇದ್ದಾರೆ. ಆದರೆ ಇವರು ರೆಡಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹಗರಣಗಳಾಗಿದ್ದಾರೆ. ನಾನು ಸಂಬಂಧಪಟ್ಟವ್ರು ಯಾರನ್ನ ರಾಜೀನಾಮೆ ನಿಮಗೆ ಗೊತ್ತು. ಕೂಡ ಸಾಕಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ಆಗಿದ್ದಾರೆ. ಸಿಸ್ಟಮಲ್ಲಿ ಏನೋ ಒಂದಾದಾಗ ಅದನ್ನು ಸೆಕ್ರೇಟ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫೀಸೇ ಮಾನಿಟರ್ ಮಾಡ್ತಾ ಇದೆ. ಹೊಟ್ಟೆ ಕೊಡ್ತೀವಿ ಅಂತೇಳಿ ಆದರೂ ಕೂಡ ಇವರು ವಿದ್ಯಾರ್ಥಿಗಳನ್ನು ಮುಂದೆ ಇಟ್ಕೊಂಡು ಇವರು ಈ ಒಂದು ದೇಶವನ್ನು ಕಳಿಸೋದಕ್ಕೆ ಒಂದು ಕಾಂಗ್ರೆಸ್ ಮತ್ತು ಇಂಡಿಯಾ